ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವಿಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಭದ್ರಾ ವಿದ್ಯೆನ ಹುಡ್ಕೊಂಡು ಬರ್ತಿರ್ತಾನೆ. ಎಲ್ಲೋದ್ಲಪ್ಪ ಇವಳು, ಎಲ್ಲಿಗ ಹುಡ್ಕೋದು ಇವಳನ್ನ ಅಂತ ಅಂದ್ಕೊಂಡು ವಿದ್ಯಾ ಅಂತ ಕೂತ್ಕೊಂಡು ಬರ್ತಿರ್ತಾನೆ. ಸುಭಾಷ ಕಾಡೊಳಗಡೆ ಓಡಾಡ್ಕೊಂಡು, ಈ ದೊಡ್ಡ ಕಾಡೊಳಗಡೆ ಎಲ್ಲಪ್ಪ ಹುಡುಕ್ಲಿ ಆ ಮದ್ದನ್ನ, ನನಗೂ ಸಾಕಾಗೋಯ್ತು, ಆ ಮದ್ದನ್ನ ಏನಾದರೂ ತಗೊಳ್ಳೋವಾಗ ಹುಳ ಏನಾದರೂ ನನಗೆ ಕಚ್ಬಿಟ್ರೆ ಅಯ್ಯಯ್ಯೋ ಒಳ್ಳೆ ಕತೆ ಆಯಿತು, ಚಳಿ ಬೇರೆ ಆತೈತೆ ಅಂತ ಅನ್ಕೊತಿರ್ತಾನೆ ಸುಭಾಷ. ಇತ್ತ ವಿದ್ಯಾ ಬಟ್ಟೆ ಮೇಲೆ ರಕ್ತದ ಹನಿಗಳು ಸುರಿಸ್ಬಿಟ್ಟು ಒಂದು ಕಡೆ ನಿಂತ್ಕೊತಾಳೆ. ರಾಕ್ಷಸ ದುಂಬಿಗಳು ಬಂದು ಆ ಬಟ್ಟೆ ಮೇಲೆ ಕುತ್ಕೊತವೆ. ಅವ್ರಕ್ಕೆ ಬೆಂಕಿ ಹಚ್ಚಿ ವಿದ್ಯಾ ಕಲ್ಲು ಎತ್ಕೊಂಡು ಗೂಡನ್ನ ಒಂದೊಂದೇ ಗೂಡನ್ನ ಉದುರಿಸ್ತಿರ್ತಾಳೆ. 3 ಗೂಡು ಬಿದ್ದಿರ್ತೈತೆ. ಇನ್ನೂ ಉದುರಿಸ್ತಾ ಇರ್ತಾಳೆ, ಬೀಳೋದೇ ಇಲ್ಲ. ಅಯ್ಯೋ ಶಿವನೇ, ಬೀಳ್ತಾನೆ ಇಲ್ವಲ್ಲ ಇದು, ಸಿಕ್ಕಿರೋದನ್ನ ಎತ್ಕೊಂಡು ಹೋಯ್ತೀನಿ ಅಂತ ಅಂದ್ಕೊಂಡು ಎತ್ಕೊತಾಳೆ. 3 ಗೂಡಲ್ಲೂ ಒಂದೊಂದು ಸಿಕ್ತೈತೆ. 3 ಸಿಕ್ಕಿರ್ತೈತೆ. ಅದನ್ನು ಎತ್ತಿ ಬ್ಯಾಗಲ್ಲಿ ಇಟ್ಕೊಂಡು, ಮಾವಯ್ಯ ಊರವ್ರನ್ನೆಲ್ಲ ಕಾಪಾಡೋಕ್ಕೆ ಬೇಕಾಗಿರೋ ಮದ್ದು ಇದೆಯಾ ಅಂದ್ಕೊಂಡು ಹೇಳ್ಕೊತಿರ್ತಾಳೆ ವಿದ್ಯಾ. ಅಷ್ಟರಲ್ಲಿ ಹುಳುಗಳು ಬರ್ತಾ ಇರ್ತವೆ. ಪಂಜೆ ಎತ್ಕೊಂಡು ಓಡಿಸ್ತಿರ್ತಾಳೆ ವಿದ್ಯಾ. ಈ ಬುರದೆ ಮಣ್ಣು ನಮ್ಮ ಮೈಗೆ ಮೆತ್ಕೊಂಡಿರೋದಕ್ಕೆ ಈ ವಾಸನೆಗೆ ನಮ್ಮ ರಕ್ತದ ವಾಸನೆ ಗೊತ್ತಾಗಕ್ಕಿಲ್ಲ ಅನ್ನಿಸ್ತೈತೆ ಅಂತ ಭದ್ರ ಹೇಳಿದ್ದನ್ನು ನೆನೆಸ್ಕೊತಿರ್ತಾಳೆ ವಿದ್ಯಾ. ಹಬ್ಬ ಬುದ್ರೆ ಇದ್ದಿದ್ದಕ್ಕೆ ಬದುಕೊಂಡೆ ನಾನು ಅಂತ ಅಂದ್ಕೊಂಡು ಅಲ್ಲಿಂದ ಹೊರಡ್ತಾಳೆ ವಿದ್ಯಾ. ಇತ್ತ ಭದ್ರ ಹುಡುಕ್ಲಾಡ್ಕೊಂಡು ಬರ್ತಿರ್ತಾನೆ. ಹುಳುಗಳದ್ದು ಸ್ಮೆಲ್ ಗೊತ್ತಾಗುತ್ತೆ ಭದ್ರನಿಗೆ. ಹುಡುಕ್ಲಾಡ್ತಿರ್ತಾನೆ. ಮರದ ಕೊಂಬಿಗಳ ಹತ್ರ ಕಾಣಿಸ್ತೈತೆ ಗೂಡು. ಕೈಗೆ ಗ್ಲೌಸ್ ಹಾಕ್ಕೊಂಡು ಏನೋ ಪುಡಿನ ಎರಚ್ತಿರ್ತಾನೆ ಗೂಡುಗಳಿಗೆ. ಅಲ್ಲಿಂದ ಹುಳುಗಳೆಲ್ಲ ಎದ್ದು ಹೊರಟೋತವೆ. ಹುಳುಗಳಿಗೆಲ್ಲ ಬೆಂಕಿ ಹಚ್ತಿರ್ತಾನೆ ಭದ್ರ. ಅಷ್ಟರಲ್ಲೇ ಬೆಳಕಾರ್ದಿರುತ್ತೆ. ಇತ್ತ ಸುಭಾಷ ಕಾಡಲ್ಲೇ ಮಲ್ಕೊಂಡ್ಬಿಟ್ಟಿರ್ತಾನೆ. ಅಯ್ಯೋ ಬೆಳಕರ್ದೈತೆ, ಈಗಲೇ ಎದ್ದು ಏನಾದರೂ ಮಾಡೋಣ ಅಂತ ಅನ್ಕೊತಿರ್ತಾನೆ ಸುಭಾಷ. ಇತ್ತ ವಿದ್ಯಾ ಕುಕ್ಕೊಂಡು ಬರ್ತಾ ಇರ್ತಾಳೆ. ಗೌಡ್ರೆ ಎಲ್ಲಿದ್ದೀರಾ ಗೌಡ್ರೆ ಅಂತ. ಭದ್ರನ್ನು ಔಷಧಿ ಎಲ್ಲ ತಗೊಂಡು ಬರ್ತಿರ್ತಾನೆ. ಸುಭಾಷ ಹುಡ್ಕೊಂಡು ಬರ್ತಾ ಇರ್ತಾನೆ. ಇತ್ತ ವಿದ್ಯಾ, ಅಯ್ಯೋ ಶಿವನೇ, ಇವರೆಲ್ಲೂ ಕಾಣ್ತಾ ಇಲ್ವಲ್ಲ, ಊರಿಗೆ ಹೋಗೋ ದಾರಿ ತವಾದರೂ ಹೊಂಟೋಗೋಣ ಅಂದ್ಕೊಂಡು ಬರ್ತಿರ್ತಾಳೆ. ಇತ್ತ ಭದ್ರನ್ನು ಬರ್ತಾ ಇರ್ತಾನೆ. ವಿದ್ಯಾ ಗೌಡ್ರೆ ಅಂತ ಕಿರ್ಚ್ಕೊಂಡು ಬರ್ತಾ ಇರ್ತಾಳೆ. ಗೌಡ್ರೆ ಎಲ್ಲಿದ್ದೀರಾ ಗೌಡ್ರೆ, ನಾನು ಕೂಗ್ತಾ ಇರೋದು ಕೇಳಿಸ್ತಾ ಇದ್ದತೆ ಗೌಡ್ರೆ ಅಂತ ಕಿರ್ಚ್ತಿರ್ತಾಳೆ ವಿದ್ಯಾ. ಗೌಡ್ರೆ ಏನಾದರೂ ಮಾತಾಡಿ ಗೌಡ್ರೆ ಅಂತ ಹೇಳ್ತಿರ್ತಾಳೆ ವಿದ್ಯಾ. ಇವಳು ಸದ್ದನ್ನು ಕೇಳಿ ಅಲ್ಲೇ ನಿಂತ್ಕೊತಾನೆ ಕೇಳಿಸ್ಕೊಂಡು ಸುಭಾಷ. ಗೌಡ್ರೆ ಬಿರ್ನೆ ಬನ್ನಿ, ನನಗೆ ಔಷಧಿ ಸಿಕ್ಕೈತೆ, ನೀವೆಲ್ಲೇ ಇದ್ರೂ ಬೇಗ ಬನ್ನಿ ತಗೊಂಡು ಹೊರಟೋಗೋಣ ಅಂತ ಕಿರ್ಚ್ತಿರ್ತಾಳೆ ವಿದ್ಯಾ. ಔಷಧಿ ಸಿಕ್ಕೈತೆ ಅಂತ ಕೂಗ್ತಾಳಲ್ಲ, ಈ 3 ಅಡಿ ಸಾಮಾನ್ಯದೋಳಲ್ಲ, ಏನು ಬೇಕಾದರೂ ಮಾಡ್ತಾಳೆ. ಈಟು ಧೈರ್ಯವಾಗಿ ಗಂಡನ ಕೂಗ್ತಾವಳೆ ಅಂತಂದರೆ ಸಿಕ್ಕಿರೋದು ದಿಟನೆಯ. ಹೆಂಗಾದ್ರೂ ಮಾಡಿ ಎಲ್ಲರ ದೃಷ್ಟಿಯಲ್ಲಿ ಒಳ್ಳೆಯವನಾಗೋಣ ಅಂದ್ಕೊಂಡು ಈ ಕಾಡಿಗೆ ಬಂದರೆ ಇಲ್ಲೂ ನನ್ನ ದಾರಿಗೆ ಮುಳ್ಳಾಯ್ತಾವಳೆ. ಇವಳು ಏನಾದರೂ ಇವಾಗ ಔಷಧಿ ತಗೊಂಡೋಗಿ ಆ ಶಿವರಾಮೇಗೌಡನ ಪ್ರಾಣ ಉಳಿಸ್ಬಿಟ್ರೆ ದೇವ್ರೇ ಆಗ್ಬಿಡ್ತಾಳೆ. ಇಲ್ಲ ಅದಕ್ಕೆ ನಾನು ಅವಕಾಶ ಮಾಡಿಕೊಡೋದು ಬೇಡ. ಈಗ ಇವಳು ಇರೋ ಜಾಗದಲ್ಲೇ ಇರಬೇಕು. ನಾನು ಮನೆಗೆ ಹೋಗ್ಬೇಕಂದ್ರೆ ಅವಳ ಹತ್ರ ಇರೋ ಔಷಧಿ ನಾನು ತಗೊಂಡು ಹೋಗ್ಬೇಕು ಅಂತ ಸುಭಾಷ ನಿಂತ್ಕೊಂಡು ಯೋಚನೆ ಮಾಡಿಕೊಂಡು ಅನ್ಕೊತಿರ್ತಾನೆ ಈ ರೀತಿ ಮನಸ್ಸಿನಲ್ಲೇ. ಗೌಡ್ರೆ ಏನಾದರೂ ಮಾತಾಡಿ ಅಂದ್ಕೊಂಡು ವಿದ್ಯಾ ಬರ್ತಾ ಇರ್ತಾಳೆ. ವಿದ್ಯಾನೇ ಹಿಂಬಾಲಿಸ್ಕೊಂಡು ಬರ್ತಿರ್ತಾನೆ ಸುಭಾಷ. ಗೌಡ್ರೆ ಎಲ್ಲಿದ್ದೀರಾ ಗೌಡ್ರೆ, ಕೇಳಿಸ್ತಾ ಇದ್ರೆ ಅವ್ನು ಮಾತಾಡಿ ಗೌಡ್ರೆ ಅಂದ್ಕೊಂಡು ಬರ್ತಿರ್ತಾಳೆ. ಅಯ್ಯೋ ದೇವ್ರೆ, ಇವ್ರು ಎಲ್ಲಿದ್ದಾರೋ ಕಾಣಿಸ್ತಾ ಇಲ್ವಲ್ಲ, ನಾನಾದರೂ ಹೋಗಿ ಔಷಧಿ ಕೊಡ್ತೀನಿ ಅಟ್ಟಿವರ್ಗೆ ಅಂದ್ಕೊಂಡು ಬರ್ತಿರ್ತಾಳೆ ವಿದ್ಯಾ. ಯಾರೋ ಹಿಂದೆ ಬರ್ತಾವ್ರೆ ಅಂತ ವಿದ್ಯಾಗ ಅನ್ಸಿ ಹಿಂದಕ್ಕೆ ತಿರ್ಗಿ ನೋಡಿದ್ರೆ ಯಾರೂ ಇರಲ್ಲ. ಸುಭಾಷ ಮರಲ್ಲಿ ಅಣ್ಕೊಂಡಿರ್ತಾನೆ. ಗೌಡ್ರೆ ಅಂದ್ಕೊಂಡು ಊರ್ ದಾರಿ ಹತ್ರ ಬರ್ತಾಳೆ ವಿದ್ಯಾ. ಅಯ್ಯಯ್ಯೋ, ಊರಿಗೆ ಹೋಗೋ ದಾರಿ ಬೇರೆ ಸಿಕ್ಬಿಡ್ತು. ಈ ಗೌಡ್ರಿಗೆ ಎಷ್ಟು ಕೂಗಿದ್ರು ಕೇಳಿಸ್ತಾ ಇಲ್ವಲ್ಲ, ಏನು ಮಾಡಲಿ, ನಾನು ಕೂಗ್ತಾ ಇರೋದು ಕೇಳಿಸ್ತಾ ಇದ್ದತೆ ಗೌಡ್ರೆ ಅಂತ ಕೂಗ್ತಿರ್ತಾಳೆ ವಿದ್ಯಾ. ಸುಭಾಷ ಹಿಂದೆಯಿಂದ ಬಂದು ತಲೆಗೊಡಿತಾನೆ. ವಿದ್ಯಾ ತಲೆ ಹಿಡ್ಕೊಂಡು ಅಮ್ಮ ಅಂದ್ಕೊಂಡು ಅಲ್ಲೇ ಬಿದ್ದೋಗ್ತಾಳೆ ಜ್ಞಾನ ತಪ್ಪಿ. ಬ್ಯಾಗ್ ಎತ್ಕೊಂಡು ಔಷಧಿನ ಎತ್ಕೊಂಡು ಕೈಯಲ್ಲಿ ಹಿಡ್ಕೊಂಡು, ಖಂಡಿತವಾಗ್ಲೂ ಮದ್ದಿದೇನೆಯ್ಯ, ನಾನೇ ಕಷ್ಟಪಟ್ಟು ಹೋಗಿ ತಗೊಬಂದೆ ಅಂತ ಅವ್ರಿಗೆ ಹೇಳ್ಬಿಟ್ರೆ ಈಟು ದಿನಿಂದ ಇದ್ದಿದ್ದು ನನ್ನ ಮ್ಯಾಗಿನ ಕಳಂಕ ಎಲ್ಲ ತೊಳೆದು ಪರಿಶುದ್ಧನಾಗೋಯ್ತೀನಿ. ಸುಭಾಷ, ಇನ್ಮೇಲೆ ನಿನ್ನ ಶುಕ್ರ ದೆಸೆ ಶುರು ಕಣ್ಲ ಅಂತ ಅಂದ್ಕೊಂಡು ಸುತ್ತಮುತ್ತ ನೋಡಿ ಆ ಬ್ಯಾಗ್ನ ಹತ್ತು ಬಿಸಾಕ್ಬಿಟ್ಟು ಅವನು ತಂದಿದ್ದು ಸಣ್ಣ ಬ್ಯಾಗಲ್ಲಿ ಎತ್ತಾಕ್ಕೊತಾನೆ ಔಷಧಿನ. ತಂದಿದ್ದ ಕೋಲ್ನ ಎತ್ಕೊಂಡು ಅಲ್ಲಿಂದ ಹೊರಟು ಬರ್ತಾನೆ ಸುಭಾಷ. ಇತ್ತ ಶಿವರಾಮೇಗೌಡರು ಒದ್ದಾಡ್ತಾ ಇರ್ತಾರೆ. ಡಾಕ್ಟ್ರು ಶಿವರಾಮೇಗೌಡರನ್ನ ನೋಡಿ, ಮೇಡಮ್ ಇವರು ಸಿಚುವೇಶನ್ನು ತುಂಬ ಕ್ರಿಟಿಕಲ್ ಆಗ್ತಾ ಇದೆ, ಹೃದಯದ ಬಡಿತನೂ ಕಮ್ಮಿ ಆಗ್ತಾ ಇದೆ, ಇರೋದೊಂದೇ ವೆಂಟಿಲೇಟರ್, ಅದು ಕೂಡ ಸಾಕಾಗಲ್ಲ, ಹೀಗೆ ಆದರೆ ಇನ್ನೊಂದು ವೆಂಟಿಲೇಟರ್ ಹಾಕೋದು ಕೂಡ ಕಷ್ಟ ಆಗುತ್ತೆ ಅಂತ ಡಾಕ್ಟ್ರು ಹೇಳ್ತಿರ್ತಾರೆ. ಹೌದು ಸರ್, ಒಂದು ಕೆಲಸ ಮಾಡೋಣ, ಜೆನ್ನಿ ಒಂದು ಇಂಜೆಕ್ಷನ್ ಕೊಡು ಅಂತ ಹೇಳ್ತಾಳೆ ಮೇಡಮ್ಮು. 1 ನಿಮಿಷ ಅಂತಾರೆ ಡಾಕ್ಟ್ರು. ಏನಾಯಿತು ಸರ್ ಅಂತ ಲೇಡಿ ಡಾಕ್ಟ್ರು ಹೇಳ್ತಾರೆ. ನೋಡಿ, ಮತ್ತೆ ಇಂಜೆಕ್ಷನ್ ಕೊಡೋದು ಒಳ್ಳೇದಾ, ಈಗಾಗಲೇ ಕೊಟ್ಟಿರೋದು ತುಂಬ ಓವರ್ ಡೋಸ್ ಆಗಿದೆ, ಜೀವ ಉಳಿಸೋ ಔಷಧಿನೇ ಅವ್ರ ಜೀವ ಹೋಗೋದಕ್ಕೆ
ಕಾರಣ ಆಗಿಬಿಟ್ರೆ ಅಂತ ಡಾಕ್ಟ್ರ್ ಹೇಳ್ತಿರ್ತಾರೆ. ಐ ನೋ ಸರ್, ಬಟ್ ಇವಾಗ ನಮಗೆ ಬೇರೆ ಆಪ್ಷನ್ ಇಲ್ಲ. ಲಾಸ್ಟ್ ಇನ್ನೊಂದು ಇಂಜೆಕ್ಷನ್ ಕೊಡೋಣ. ಅಷ್ಟರಲ್ಲಿ ವಿದ್ಯಾ ಮತ್ತು ಅವ್ರ ಗಂಡ ಔಷಧಿ ತಗೊಂಡು ಬಂದರೂ ಬರ್ಬೋದು. ಅವ್ರು ಬರಲಿಲ್ಲ ಅಂದರೆ ಮುಂದೇನು ಮಾಡಬೇಕು ಅಂತ ನೋಡೋಣ. ಬೇಕಾದರೆ DC ಕೂಡ ಇನ್ಫಾರ್ಮ್ ಮಾಡೋಣ ಅಂತ ಲೇಡಿ ಡಾಕ್ಟ್ರು ಹೇಳ್ತಿರ್ತಾರೆ. ಸರಿ, ನಮ್ಮ ಹತ್ರ ನೀವು ಹೇಳ್ದಂಗೆ ಬೇರೆ ಆಪ್ಷನ್ನೇ ಇಲ್ಲ, ಕೊನೆ ಪ್ರಯತ್ನ ಮಾಡೋಣ ಅಂತಾರೆ. ಜೆನ್ನಿ, ಹೋಗಿ ಇಂಜೆಕ್ಷನ್ ತಗೋಬೋಗು ಬೇಗ ಅಂತ ಹೇಳ್ತಾರೆ ಲೇಡಿ ಡಾಕ್ಟ್ರು. ಜೆನ್ನಿ ಬಂದು ಇನ್ನೊಂದು ಇಂಜೆಕ್ಷನ್ನು ಗ್ಲೂಕೋಸ್ಗೆ ಹಾಕ್ತಾಳೆ. ಶಿವರಾಮೇಗೌಡರು ಒದ್ದಾಡ್ತಾ ಇರೋದು ನೋಡಿ ಅಜ್ಜಮ್ಮ ಮತ್ತು ಮೋಹನ, ಮಗನೇ ಶಿವರಾಮ, ನಾನು ನಿಮ್ಮವ್ವ ಮಾತಾಡ್ತಿದ್ದೀನಿ. ಈ ಅವ್ವನ ಕೂಗು ನಿನಗೆ ಕೇಳಿಸಿದ್ರೆ ಒಂದು ಕಿತ ಕಣ್ಬಿಟ್ಟು ನೋಡ್ಲಾ ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ರೀ, ನಿಮಗೋಸ್ಕರ ಅಂತ ತಮ್ಮ ಜೀವನೂ ಲೆಕ್ಕಿಸ್ದೆ ನಿಮ್ಮ ಮಗ ಸೊಸೆ ಮತ್ತಾರಕ್ಕೆ ಅಂತ ಕಾಡಿಗೆ ಹೋಗವ್ರೆ. ನನಗೆ ನಂಬಿಕೆ ಅದೇ ಅವರು ತಂದೆ ತರ್ತಾರೆ. ಅಲ್ಲಿ ಗಂಟ ನಿಮ್ಮ ಉಸಿರನ್ನ ಬಿಗಿ ಹಿಡ್ಕೊಂಡಿರಿ, ಇನ್ನೇನು ಬಂದ್ಬಿಡ್ತಾರೆ ಅಂತ ಮೋಹನ ಹೇಳ್ತಿರ್ತಾಳೆ. ಅವ್ವ ತಾಯಿ ಉಲ್ಕೆರವ್ವ, ತಿಳಿಯದೆ ಏನಾದರೂ ತಪ್ಪು ಮಾಡಿದ್ರೆ ನಮಗೆ ಶಿಕ್ಷೆ ಕೊಡು. ನನ್ನ ಮಗನ್ನ ಮಾತ್ರ ನನ್ನಿಂದ ಕಿತ್ಕೋಬೇಡ. ನೀನೇ ಅವನ ಜೊತೆಯಾಗಿದ್ದು ಅವನ ಜೀವ ಉಳಿಸ್ಕೊಡು ತಾಯಿ ಅಂತ ಅಜ್ಜಮ್ಮ ಅನ್ಕೊಂತಿರ್ತಾಳೆ. ಇತ್ತ ಹೊರಗಡೆ ಕಾಯ್ತಾ ಇರ್ತಾರೆ ಅಜ್ಜಮ್ಮ ಮತ್ತು ಮೋಹನ, ಕ್ವಾಟ್ಲೆ, ಚಂಪಾ ಮತ್ತು ಸರು ಅವರೆಲ್ಲ ಹೊರಗಡೆ ಕಾಯ್ತಾ ಇರ್ತಾರೆ. ಅಲ್ಲಿಗೆ ಓಡ್ ಬಂದು ಬೀಳ್ತಾನೆ ಸುಭಾಷ. ಅಮ್ಮಮ್ಮ, ಸಾಧುಗಳು ಹೇಳಿದ್ದು ಮದ್ದನ್ನ ಕಾಡ್ಗೋಗಿ ಕಷ್ಟಪಟ್ಟು ತಗೊಬಂದಿದ್ದೀನಿ, ಇಲ್ಲಿ ನೋಡಿ ಇದ್ರೊಳಗದೆ ಅಂತ ಹೇಳ್ತಿರ್ತಾನೆ ಸುಭಾಷ ತೋರಿಸ್ಕೊಂಡು ಬ್ಯಾಗ್ನ. ಖುಷಿ ಪಡ್ತಾರೆ ಎಲ್ರೂ. ಇರಿ, ಮದ್ದು ಕೊಟ್ಟು ಮೊದಲು ಅವ್ರ ಪ್ರಾಣ ಉಳಿಸೋದಕ್ಕೆ ಹೇಳ್ತೀನಿ ಅಂತ ಹೇಳಿ ಒಳಗಡೆ ಹೋಗ್ತಾನೆ ಸುಭಾಷ. ಡಾಕ್ಟರ್, ಮದ್ದು ತಗೊಬಂದಿದ್ದೀನಿ, ಇದನ್ನು ತಗೊಂಡು ಜೀವ ಉಳಿಸಿ ಅಂತ ಹೇಳ್ತಾನೆ ಸುಭಾಷ. ಇತ್ತ ಚಿತ್ರ, ಅವ್ವ ಕೊನೆಗೂ ನನ್ನ ತಮ್ಮ ಔಷಧಿ ತಂದ್ಬಿಟ್ಟ, ನಮ್ಮ ಪ್ರಾಣ ಎಲ್ಲ ಉಳಿಸ್ಬಿಡ್ತಾನೆ ಕಣವ್ವ ಅಂತ ಚಿತ್ರ ಹೇಳ್ತಿರ್ತಾಳೆ. ತಗೊಳ್ಳಿ, ಮೊದಲು ಇದನ್ನು ತಗೊಂಡು ಅವ್ರ ಜೀವ ಉಳಿಸಿ ಅಂತ ಸುಭಾಷ ಹೇಳ್ತಿರ್ತಾನೆ. ಒಂದು ನಿಮಿಷ ಇವ್ರೆ, ನೀವು ತಗೊಬಂದಿರೋದು ಅದೇ ಔಷಧಿನ ಅಂತ ನಮಗೆ ಗೊತ್ತಿಲ್ಲ, ಮತ್ತು ಇದನ್ನು ಕೊಡೋ ಪ್ರೊಸೀಜರ್ ಕೂಡ ನಮಗೆ ಗೊತ್ತಿಲ್ಲ. ಇದನ್ನು ನೋಡಿ ಕೊಡಬೇಕಾಗಿರೋದು ಆ ಸಾಧುನೇ, ಅವ್ರು ಕೂಡ ಬರಬೇಕು ಅಂತ ಡಾಕ್ಟ್ರ್ ಹೇಳ್ತಿದ್ದಂಗೆ ಸಾಧುಗಳು ಬರ್ತಾರೆ. ಸಾಧುಗಳೇ, ಔಷಧಿ ತಂದಿದ್ದೀನಿ ಅಂತಾನೆ ಸುಭಾಷ. ತಂದಿರೋದು ಅದೇ ಮದ್ದ, ನೋಡ್ತೀನಿ ಕೊಡಿ ಅಂತ ಇಸ್ಕೊತಾರೆ ಸಾಧುಗಳು. ತಗೊಳ್ಳಿ, ಇದನ್ನು ಸರಿ ಇದೆಯಾ ಅಂತ ಹೇಳಿ ನೋಡಿ ಅಂತ ಸುಭಾಷ ಕೊಡ್ತಾನೆ. ಸಾಧುಗಳು ಆ ಔಷಧಿನ ನೋಡಿ ಕೈಯಲ್ಲಿ ಹಿಡ್ಕೊಂಡು, ನೋಡಿ ಮೆಚ್ಚಿದೆ ಕಣಯ್ಯ ನಿನ್ನ, ನೀನು ಧೀರನೇ ಬಿಡು, ನನ್ನ ಜೀವನದಲ್ಲಿ ಇದನ್ನು ಕಾಡ್ಗೋಗಿ ತಂದಿರೋದನ್ನು ನೋಡೇ ಇಲ್ಲ ಬಿಡು ಅಂತ ಸಾಧುಗಳು ಹೇಳ್ತಿರ್ತಾರೆ. ಸ್ವಾಮಿಗಳೇ, ಹಂಗಿದ್ರೆ ಮೊದಲು ಅವ್ರ ಜೀವ ಉಳಿಸಿ ಅಂತ ಇರ್ತಾನೆ ಸುಭಾಷ. ಕ್ಷಮಿಸ್ಬೇಕು, ಎಲ್ರೂ ಇದರಿಂದ ಜೀವ ಉಳ್ಸೋಕ್ಕಾಗಕ್ಕಿಲ್ಲ, ಆದರೆ 3 ಜನ ಜೀವ ಮಾತ್ರ ಉಳ್ಸೋಕ್ಕಾಗುತ್ತೆ ಆಟಯ್ಯ ಅಂತ ಸಾಧುಗಳು ಹೇಳ್ತಾರೆ. ಹಾಗಾದರೆ ಸಾಧುಗಳರೇ, ಮಿನಿಸ್ಟ್ರು ತುಂಬ ಕ್ರಿಟಿಕಲ್ ಕಂಡೀಷನಲ್ಲಿ ಇದ್ದಾರೆ, ಮೊದಲು ಅವರಿಗೆ ಕೊಡಬೇಕು. ಜೊತೆಗೆ CM ಅವರು ಅವ್ರ ಆರೋಗ್ಯದ ಬಗ್ಗೆ ಮಾಹಿತಿ ಕೇಳ್ತಿದ್ದಾರೆ. ಬೇಕಾಗಿರೋ ಚಿಕಿತ್ಸೆ ಆಗಬೇಕು ಅಂತ ನಮ್ಗಳ ಮೇಲೆ ಪ್ರೆಜರ್ ಇದೆ, ಹಂಗಾಗಿ ಅವ್ರ ಜೀವ ಉಳಿಸೋದು ಮುಖ್ಯ ಅಂತ ಹೇಳ್ತಿರ್ತಾರೆ ಡಾಕ್ಟ್ರು. ಸರಿ, ನಾನು ಮದ್ದು ಸಿದ್ಧ ಮಾಡಿ ತರ್ತೀನಿ, ಅಲ್ಲಿ ಗಂಟ ಇವ್ರನ್ನ ಎಚ್ಚರ ತಪ್ಪದಿದ್ದಂಗೆ ನೋಡ್ಕೊಳ್ಳಿ ಅಂತ ಹೇಳ್ತಾರೆ ಸಾಧುಗಳು. ಜೊತೆಗೆ ಯಾರಿಗೆ ಕೊಡಬೇಕು ಅಂತ ನೀವೇ ತೀರ್ಮಾನ ಮಾಡ್ಕೊಳ್ಳಿ ಅಂತ ಹೇಳಿ ಸಾಧುಗಳು ಅಲ್ಲಿಂದ ಹೊರಟೋಗ್ತಾರೆ. ಅಜ್ಜಮ್ಮ ಮೋಹನ ಒಳಗಡೆ ಬಂದು ನಿಂತ್ಕೊಂಡು ನೋಡ್ತಿರ್ತಾರೆ. ಇತ್ತ ಚಿತ್ರ, ಅಲ್ಲ ದೊಡ್ಡಪ್ಪನ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ ಅವ್ರಿಗೆ ಮದ್ದು ಕೊಡ್ತಾ ಇರೋದೇನೋ ಸರಿ, ಆದರೆ 2 ಉಳ್ಕೆನ ಇನ್ಯಾರಿಗೆ ಕೊಟ್ಟಾರೋ ಅಂತ ಹೇಳ್ತಾಳೆ. ಅಯ್ಯೋ ಚಿತ್ರ, ಇದೇನವ್ವ ಹಿಂಗೆ ಹೇಳ್ತಾ ಇದೆಯಾ, ನೀವಾದರೆ ಬಿಸಿ ರಕ್ತ, ನಮ್ಗಾದ್ರೆ ವಯಸ್ಸಾಗದೆ, ಅದಕ್ಕೆ ನನಗೆ ಮತ್ತೆ ಈಶ್ವರಿ ಅತ್ತಿಗೆಗೆ ಕೊಡ್ತಾರೆ ಬಿಡು ಅಂತ ಹೇಳ್ತಾಳೆ ಸಾವಿತ್ರಿ. ಸಾವಿತ್ರಿ, ನನ್ನ ಮಗಳು ಇನ್ನೂ ಸಣ್ಣವಳು, ಅವಳಿನ್ನೂ ಮದುವೆ ಗಂಡ ಮಕ್ಕಳು ಅಂತ ಬಾಳಿ ಬದುಕಬೇಕಾಗಿರೋಳು ಅಂತ, ನಾನು ಸತ್ರು ಪರವಾಗಿಲ್ಲ ನನ್ನ ಮಗಳು ಕೊಡು ಅಂತ ಹೇಳೋದು ಬಿಟ್ಟು ಹಿಂಗೆ ಹೇಳ್ತಾ ಇದೆಯಲ್ಲ ನೀನೊಬ್ಳು ತಾಯಿ ಏನೇ ಅಂತ ವಿನಂತಿ ಹೇಳ್ತಾಳೆ. ಲೇ, ಅದು ಹಂಗಲ್ಲ ಕಣೆ ಅಂತಾಳೆ ಸಾವಿತ್ರಿ. ಮುಚ್ಕೊಂಡು ಬಿದ್ಕೊಂಡ್ರೆ ಸರಿ ನೀನು, ಇಲ್ಲಾಂದ್ರೆ ಒದ್ದು ಕಳಿಸ್ಬಿಡ್ತೀನಿ ಆಚಿಕ್ ನಿನ್ನ. ಅತ್ತೆ, ನಿಮ್ಮಿಬ್ರಲ್ಲಿ ನೀನು ಕುಡಿ, ನಮ್ಮಿಬ್ರಲ್ಲಿ ನಾನು ಕುಡಿತೀನಿ ಅಂತಾಳೆ ವಿನಂತಿ. ಅದ್ಯಾಕೆ ಬಂದ್ಬಿಡಿ, ನೀವು ಮಾತ್ರ ಕುಡಿಬೇಕು, ನಾನು ಸತ್ತೋಗ್ಬೇಕೇ, ಅದು ಮಾತ್ರ ಸಾಧ್ಯ ಇಲ್ಲ ಅಂತ ಚಿತ್ರ ಹೇಳ್ತಾಳೆ. ಹಂಗಾರೆ ರಾಜ ರಾಣಿ ಹಾಕೋಣ, ಯಾರು ಗೆಲ್ತಾರೋ ಅವ್ರು ಕುಡಿಯೋಣ ಅಂತಾಳೆ ವಿನಂತಿ. ಲೇ ವಿನಂತಿ, ಇಂಥ ಟೈಮಲ್ಲಿ ನಿನ್ನ ಜೊತೆ ಆಡ್ಕೊಂಡು ಕುತ್ಕೊಳೋದಕ್ಕೆ ನನ್ನ ಕೈಯಲ್ಲಿ ಆಗೋಕ್ಕಿಲ್ಲ ಕಣೆ. ನೋಡೆ, ಮತ್ತಂದಿರೋದು ನನ್ನ ತಮ್ಮ ಔಷಧಿನ ಯಾರಿಗೆ ಕೊಡಬೇಕು ಅಂತ ಅವನೇ ತೀರ್ಮಾನ ಮಾಡ್ತಾನೆ. ಸುಭಾಷ, ನೀನೇ ಹೇಳಲಾ ಅಂತಿರ್ತಾಳೆ ಚಿತ್ರ. ಸುಭಾಷ ನೋಡ್ಕೊಂಡು ನಿಂತ್ಕೊಂಡಿರ್ತಾನೆ. ಸುಭಾಷ, ನಿಮ್ಮ ಅಕ್ಕನ ಮೇಲೆ ನಿಮ್ಮ ತಾಯಿ ಮೇಲೆ ಪ್ರೀತಿ ಇದ್ದರೆ ನೀನೇ ಹೇಳಲಾ ಅಂತಿರ್ತಾಳೆ ಚಿತ್ರ. ಸುಭಾಷ್ ಮಾಮ ಹೇಳು, ನಾನು ಒಬ್ಳಾದರೂ ಹೇಳು ಮಾಮ, ನಾವಿಬ್ಬರಲ್ಲಿ ನಾನಾದರೂ ಬದುಕೊಂತೀನಿ ಅಂತ ಹೇಳ್ತಿರ್ತಾಳೆ ವಿನಂತಿಯೇ. ನೋಡಿ ಮೇಡಮ್, ನಾನು ತಂದಿರೋ ಮದ್ದಲ್ಲಿ 3 ಜನದ ಪ್ರಾಣ ಉಳಿಯುತ್ತೆ ಅಂತಂದರೆ ನಮ್ಮ ದೊಡ್ಡಪ್ಪನ ಜೊತೆಗೆ ನಮ್ಮ ಅಕ್ಕನಿಗೂ ನಮ್ಮ ಅಮ್ಮನಿಗೂ ಕೊಟ್ಬಿಡಿ ಅಂತಾನೆ ಸುಭಾಷ. ಔಷಧಿನೆಲ್ಲ ಮಿಶ್ರಣ ಮಾಡಿ ಇತ್ತ ಸೊಪ್ಪು ಅದೆಲ್ಲ ಸೇರಿಸಿ ಅರ್ದು ರಸ ತಗೊಂಬರ್ತಾರೆ ಸಾಧುಗಳು. ಲೋ ಸುಭಾಷ, ಏನೋ ಹಿಂಗೆ ಹೇಳ್ತಾ ಇದೆಯಾ, ನಿಮಗೆ ನನ್ನ ಮೇಲೆ ಕರುಣೆನೇ ಇಲ್ವೇ ಅಂತ ಹೇಳ್ತಿರ್ತಾಳೆ ಸಾವಿತ್ರಿ. ಅತ್ತೆ, ದಯವಿಟ್ಟು ಇರೋ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ, ನನ್ನ ಕೈಯಲ್ಲಿ ಏನೂ ಇಲ್ಲ ಅಂತ ಸುಭಾಷ ಹೇಳ್ತಾನೆ. ಅಯ್ಯೋ ದೇವ್ರೆ, ನಿನಗೂ ನನ್ನ ಮೇಲೆ ಕರುಣೆ ಇಲ್ವೇ ಅಂತಿರ್ತಾಳೆ ಸಾವಿತ್ರಿ. ಸಾಧುಗಳು ಬಂದು ಔಷಧಿ ಮಾಡ್ಕೊಬಂದು ಆ ರಸನ ಶಿವರಾಮೇಗೌಡರು ಕಣ್ಣಿಗೆ ಹಾಕ್ತಿರ್ತಾರೆ. ಆಕ್ಸಿಜನ್ದು ತೆಗೆದು ರಸನ ಕುಡಿಸ್ತಾರೆ ಹೊಟ್ಟೆಗೆ.
ಶಿವರಾಮೇಗೌಡರ ಹೊಟ್ಟೆಗೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನು ಯಾರು ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.